ಹಾಯ್ ಫ್ರೆಂಡ್ಸ್, ಲೀಲಾ ಪ್ರೇಮ್ಸ್ ಕಿಚನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೂರ್ಗ್ ಸ್ಟೈಲ ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ಏನೂ ರುಬ್ಬಂಗೆ ಕೂಡ ಇರಲ್ಲ. ಬನ್ನಿ ನೋಡೋಣ ಇವಾಗ. ಫ್ರೆಂಡ್ಸ್, ಈಗ ಏನೇನು ಬೇಕಂದರೆ ಒಂದು 4 ಟೊಮ್ಯಾಟೊ, 2 ಸ್ಪೂನ್ ಧನಿಯಾ ಮತ್ತು 2 ಸ್ಪೂನ್ ಅಚ್ಕಾರ ಪುಡಿನ ಹುರಿದು ಚೆನ್ನಾಗಿ ಇಟ್ಕೋಬೇಕು. ಅರಿಶಿನ ಪುಡಿ, ಉಪ್ಪು, ಒಂದು 3 ಈರುಳ್ಳಿನ ಉದ್ದಕ್ಕೆ ಹಚ್ಚಿಟ್ಕೋಬೇಕು, 2 ಇಂಚು ಶುಂಠಿ, 1-2 ಗೆಡ್ಡೆ ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಎಣ್ಣೆ ಮತ್ತು ಇಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀವಿ. ಈಗ ಪಾತ್ರೆ ಇಟ್ಕೊಂಡು ಅದರಲ್ಲಿ ಒಂದು 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ 7-8, ಅದನ್ನು ಅದ್ರ ಜೊತೆ ಹಾಕ್ಕೊತಾ ಇದ್ದೀವಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಳ್ಳಿ, ಯಾಕಂದರೆ ಖಾರದ ಪುಡಿ ಕೂಡ ಇದರಲ್ಲಿ ಹಾಕೊಳ್ಳೋದ್ರಿಂದ. ಇವಾಗ ಇದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಆಗ್ತಾ ಇದೆ. ಇವಾಗ ಇದಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಫ್ರೆಂಡ್ಸ್, ಇದಂತೂ ಮಾಡೋಕ್ಕೆ ಎಷ್ಟು ಸುಲಭನೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಉಪ್ಪನ್ನ ಸೇರಿಸ್ಕೊತಾ ಇದ್ದೀವಿ. ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಹಾಕ್ಕೊಂಡಿರಿ. ನೋಡಿ, ಇವಾಗ ಈರುಳ್ಳಿ ಅರ್ಧ ಫ್ರೈ ಆಗಿದೆ. ಇವಾಗಲೇ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ರುಬ್ಬಿ ಕೂಡ ಹಾಕ್ತಾಯಿಲ್ಲ, ಹಾಗೆ ಜಜ್ಜಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಅದು ಕೂಡ ಫ್ರೈ ಆಗಿದೆ. ಇವಾಗ ಇದಕ್ಕೆ ಟೊಮೆಟೊನ ಸೇರಿಸ್ಕೊಳ್ಳೋಣ. ಟೊಮೆಟೊನ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡು ಸೇರಿಸ್ಕೊಂಡ್ರೆ ಆಗುತ್ತೆ. ಇವಾಗ ಇದೆಲ್ಲ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಇದಕ್ಕೆ ಇವಾಗ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು. ನೋಡಿ, ಇವಾಗ ಚೆನ್ನಾಗಿ ಸಾಫ್ಟಾಗಿದೆ. ಇವಾಗ ಇದಕ್ಕೆ ನಾವು ಚಿಕನ್ನ ಸೇರಿಸ್ಕೊತಾ ಇದ್ದೀವಿ. ಇದರಲ್ಲಿ 1.5 kg ಚಿಕನ್ನ ನಾವು ಇಲ್ಲಿ ಆ್ಯಡ್ ಮಾಡಿದ್ದೀವಿ. ನೋಡಿ, ಇಲ್ಲಿ ಸ್ವಲ್ಪ ಚಿಕನ್ಗೂ ಕೂಡ ನಾವು ಉಪ್ಪನ್ನ ಸೇರಿಸ್ಕೋಬೇಕು. ಇವಾಗ ಅದು ಚೆನ್ನಾಗಿ ಫ್ರೈ ಆಗಬೇಕು. ಚಿಕನ್ನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ನೀರಿನ ಅಂಶ ಎಲ್ಲ ಹೋಗಿ ಒಂದು ಸ್ವಲ್ಪ ಡ್ರೈ ಆಗಬೇಕು. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಫ್ರೆಂಡ್ಸ್? ಇದಂತೂ ಏನು ರುಬ್ಬಂಗಿಲ್ಲ, ಏನಿಲ್ಲ, ತಕ್ಷಣ ಮಾಡಿಬಿಡ್ಬೋದು. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದರಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ. ಇದಿನ್ನೂ ಚೆನ್ನಾಗಿ ಗ್ರೇವಿ ಥರ ಆಗಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಆಗಿದೆ. ಇದಕ್ಕೆ ಇವಾಗ ನಾವು ಮಸಾಲೆ ಪುಡಿನ ಸೇರಿಸ್ಕೋಬೇಕು. ಫ್ರೆಂಡ್ಸ್, ಇದರಲ್ಲಿ ಹೈಲೈಟ್ ಏನಂದರೆ ಇದೆ, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು. ಅದೇ ಕೂರ್ಗ್ ಸ್ಟೈಲ್ ಚಿಕನ್ ಮಾಡೋದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ಸು. ನೋಡಿ, ಚೆನ್ನಾಗಿ ಹುರ್ಕೊಂಡು ಖಾರದ ಪುಡಿನ ಹಾಕ್ಕೊಂಡು ಒಳ್ಳೆ ಕಲರ್ ಕೂಡ ಬರುತ್ತೆ. ಅದ್ರ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ 10 ರೂಪೀಸಷ್ಟು ಚಿಕನ್ ಮಸಾಲ ಪೌಡ್ರನ್ನ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ನೋಡಿ, ಗ್ರೇವಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡಿದರೆ ಇವಾಗ ಕೂರ್ಗ್ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆಮೇಲೆ ನಿಂಬೆಹಣ್ಣು, ನಾವು 2 ನಿಂಬೆಹಣ್ಣು ತಗೊಂಡಿದ್ವಿ.
ಅಂದರೆ 1.5 ಸಾಕಾಗುತ್ತೆ, ಬೇಕಾದರೆ ನೋಡಿಕೊಂಡು 2 ಬೇಕಂದರೂ ಹಾಕೋಬೋದು. ಬಟ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿ, ಚಪಾತಿ, ದೋಸೆ, ರೈಸು ಎಲ್ಲದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಪೂರಿ. ಫ್ರೆಂಡ್ಸ್ ನೋಡಿ, ಕೂರ್ಗ್ ಸ್ಟೈಲ್ ಚಿಕನ್ ಗ್ರೇವಿ ನಿಮಗೂ ಇಷ್ಟ ಆದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.